ಕಳೆದ ವಿಡಿಯೋಗಳಲ್ಲಿ ನಾವು ಮ್ಯೂಚುವಲ್ ಫಂಡ್ ಒಂದು ಬೇಸಿಕ್ ಐಡಿಯಾ, ಅದು ಹೆಂಗೆ ವರ್ಕ್ ಆಗುತ್ತೆ, ಯಾರೆಲ್ಲ ಇರ್ತಾರೆ, ಅವರ ಡ್ಯೂಟೀಸ್ ಏನು, ಯಾವ್ಯಾವ ಥರದ ಮ್ಯೂಚುವಲ್ ಫಂಡ್ ಅವೈಲೇಬಲ್ ಇದ್ದಾವೆ, ನಾವು ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವ ಒಂದು ಕ್ರೈಟೀರಿಯಾಗಳನ್ನ ಸೆಲೆಕ್ಟ್ ಅಂದರೆ ಚೂಸ್ ಮಾಡಿ ಯಾವ ಕ್ರೈಟೀರಿಯಾಗಳನ್ನ ನೋಡಿ ಅದರ ಆಧಾರದ ಮೇಲೆ ಆಯ್ಕೆ ಮಾಡ್ಕೋಬೇಕು, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಏನು ಅಡ್ವಾಂಟೇಜಸ್ಸು, ಇದನ್ನೆಲ್ಲ ನೋಡಿದ್ವಿ. ಈ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಕೇಳುವಂಥ ಕ್ವಶನ್ಸ್ಗಳು ಏನಪ್ಪ ಅಂದರೆ ಎಷ್ಟು ಒಂದು ರಿಟರ್ನ್ಸ್ ಬರುತ್ತೆ ಮತ್ತು ಯಾವಾಗ ಬೇಕಾದರೂ ತೊಗೋಬೋದಾ, ಈ ಥರ ಕಾಮನ್ ಕ್ವಶನ್ಸ್ಗಳು ನನಗೆ ಬರ್ತಾ ಇರುತ್ತೆ. ನಾನು ಒಬ್ಬ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಎಷ್ಟು ರಿಟರ್ನ್ಸ್ ಬರುತ್ತೆ ಅನ್ನೋದು ಆ್ಯಕ್ಚುಲಿ ಅದನ್ನು ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾವು ಏನೇ ಸೆಲೆಕ್ಟ್ ಮಾಡಿದ್ರೂ ಮ್ಯೂಚುವಲ್ ಫಂಡ್ ಅಂತ ಬಂದಾಗ ಅಥವಾ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ಕಳೆದ ಒಂದು ವರ್ಷದ ಅಥವಾ ಕಳೆದ ಒಂದು ದಶಕದ ಪರ್ಫಾರ್ಮೆನ್ಸ್ ಮೇಲೆ ಹೆಂಗೆ ಅವು ವರ್ಕ್ ಆಗಿದ್ದಾವೆ, ಯಾವ ಥರ ಪ್ರಾಫಿಟ್ ಕೊಟ್ಟಿದ್ದಾವೆ ಅನ್ನೋ ಆಧಾರದ ಮೇಲೆ ಒಂದು ಸೆಲೆಕ್ಟ್ ಮಾಡ್ಬೋದೇ ಹೊರತು ನೆಕ್ಸ್ಟ್ ಹಿಂಗೆ ಆಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಸೊ ಇಟ್ ಈಸ್ ವೆರಿ ಅನ್ಪ್ರಿಡಿಕ್ಟಬಲ್. ದೇರ್ ಇಸ್ ನೋ ಗ್ಯಾರಂಟಿ, ಅಂದರೆ ರಿಟರ್ನ್ಸ್ ಅದು ಪ್ರಾಫಿಟ್ ಬಂದೇ ಬರುತ್ತೆ ಅನ್ನೋ ಗ್ಯಾರಂಟಿ ಖಂಡಿತವಾಗ್ಲೂ ಯಾರೂ ಕೊಡೋಕ್ಕಾಗಲ್ಲ. ಅದಕ್ಕೆ ಸೆಬಿ ಇರ್ಬೋದು, ಯಾವುದೇ AMC ಇರ್ಬೋದು, ಮ್ಯೂಚುವಲ್ ಫಂಡು ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೇ ಅಡ್ವರ್ಟೈಸ್ಮೆಂಟ್ ಬಂದರೂ ನಾವು ನೋಡ್ತಿರ್ತೀವಿ, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟೆಡ್ ಟು ರಿಸ್ಕ್. ನಿಮ್ಮ ಒಂದು ರಿಸ್ಕ್ ಅಪಡೇಟ್ ಆಧಾರದ ಮೇಲೆ ಅದನ್ನೆಲ್ಲ ತಿಳ್ಕೊಂಡು ನೀವು ಇನ್ವೆಸ್ಟ್ ಮಾಡಿ ಅನ್ನೋದನ್ನು ಅವ್ರು ಹೇಳ್ತಾನೆ ಇರ್ತಾರೆ. ಆದರೆ ನಾವು ಯಾವಾಗಲೂ ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡಬೇಕಾದ್ರೆ, ನಮ್ಮ ಒಂದು ದುಡ್ಡನ್ನು ಬೆಳೆಸಬೇಕಾದ್ರೆ ಒಂದಷ್ಟು ರಿಸ್ಕ್ ತಗೊಳ್ಳೇಬೇಕು. ಇಲ್ಲ ಅಂತಂದರೆ ಇಲ್ಲ ನಾನು ತುಂಬ ಸೇಫಾಗಿ ಇದಕ್ಕೆ ಹೋಗ್ತೀನಿ ಅಂತಂದರೆ FDಗಳಿರ್ಬೋದು, LIC ಅಂತಹ ಬೇರೆ ಬೇರೆ ಬಾಂಡ್ಸ್ ಇರ್ಬೋದು, ಅಂಥವಕ್ಕೆ ನಾವು ಇನ್ವೆಸ್ಟ್ ಮಾಡಬೇಕು. ಬಟ್ ಕಳೆದ ವರ್ಷಗಳಲ್ಲಿ ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ನೀವು FD ಇರ್ಬೋದು, LIC ರಿಟರ್ನ್ಸ್ ಇರ್ಬೋದು, ಬೇರೆ ಬೇರೆ ಥರದ್ದು ರಿಟರ್ನ್ಸ್ ಅದು ಇದು ಏನದು ಪೋಸ್ಟ್ ಆಫೀಸ್ ಇರ್ಬೋದು, ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗಳನ್ನ ನಾವು ನೋಡಿದಾಗ ಶೇರ್ ಮಾರ್ಕೆಟು ಖಂಡಿತವಾಗ್ಲೂ ಉತ್ತಮವಾದಂಥ ರಿಟರ್ನ್ಸನ್ನು ಕೊಟ್ಟಿದೆ. ಈ FD ಅಥವಾ ಬೇರೆ ಒಂದು ಪಿಯರ್ ಇನ್ವೆಸ್ಟ್ಮೆಂಟ್ ಟೂಲ್ಸ್ಗಳು ನಮಗೆ 7, 8 ಅಥವಾ ಮ್ಯಾಕ್ಸಿಮಮ್ ಒಂದು 10 ಹಿರಿಯ ನಾಗರಿಕರು ಅಂತ ಅಂದರೆ ಲೇಡೀಸ್ಗೆ ಅಥವಾ ಬೇರೆ ಬೇರೆ ಕ್ಯಾಟಗರಿ ವೈಸ್ ನಾವು ತೊಗೊಂಡಾಗ ಒಂದು ಮ್ಯಾಕ್ಸಿಮಮ್ 9 to 10% ಪರ್ ಇಯರ್ನ ಕೊಡ್ಬೋದು. ಬಟ್ ನಮಗೆ ಹಲವಾರು ಫಂಡ್ಸ್ಗಳು ಅಂದರೆ ಮಾರ್ಕೆಟಲ್ಲಿ ಚೆನ್ನಾಗಿರುವಂಥ ಹಲವಾರು ಫಂಡ್ಸು ಕನಿಷ್ಠ ಅಂದ್ರೂ 12-13% ಚೆನ್ನಾಗಿರೋ ಫಂಡ್ಸ್, ಅದಕ್ಕಿಂತ ಕಡಿಮೆ ಕೊಟ್ಟಿರುವಂಥವು ತುಂಬ ಫಂಡ್ಸ್ ಇದ್ದಾವೆ. ಬಟ್ ನಾವು ಆಯ್ಕೆ ಮಾಡ್ಕೊಳ್ಳುವಾಗ ನಾನು ಕಳೆದ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಹಲವಾರು ಕ್ರೈಟೀರಿಯಾಗಳನ್ನ ನೋಡಿ ನಾವು ಫಂಡ್ಸನ್ನು ಆಯ್ಕೆ ಮಾಡ್ಕೋಬೇಕು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದಾಗ. ಒಂದು ಸಜೆಷನ್ ಏನಂದರೆ, ನಾವು 16 ವರ್ಷಗಳ ಆದಮೇಲೆ ನಾವು ಒಂದು 16 ವರ್ಷಗಳ ತನಕ ಇನ್ವೆಸ್ಟ್ಮೆಂಟ್ ಹಾರಿಸನ್ ಇಟ್ಕೊಂಡಿದ್ದೀವಿ ಅಂತಾಗ ಫಂಡ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ 1 ವಾರ 2 ವಾರ ಅಥವಾ 1 ತಿಂಗಳು ಟೈಮ್ ಕೊಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು, ಗೊತ್ತಿಲ್ಲ ಅಂದರೆ ಒಬ್ಬ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕೈಲಿ ಎಕ್ಸ್ಪ್ಲೈನ್ ಮಾಡಿಸ್ಕೊಂಡು ಅವ್ರ ಮೂಲಕನೇ ಇನ್ವೆಸ್ಟ್ ಮಾಡೋದು ಬರೋಕ್ಕಿಲ್ಲ. ಬಟ್ ನಿಮಗೆ ಗೊತ್ತಿರಬೇಕು ಯಾಕೆ ಈ ಫಂಡನ್ನು ಸೆಲೆಕ್ಟ್ ಮಾಡಿದ್ದೀರಾ, ಹೆಂಗೆ ಕಂಪೇರ್ ಮಾಡಿದ್ದೀರಾ, ನನಗೆ ಆ ಒಂದು ಕಂಪ್ಯಾರಿಸನ್ನ ತೋರಿಸಿ ಅಂತ ನೀವು ಕೇಳಬೇಕು, ತಿಳ್ಕೋಬೇಕು, ಆಮೇಲೆ ಇನ್ವೆಸ್ಟ್ ಮಾಡಬೇಕು. ಸೊ 16 ವರ್ಷದ ಕನಸನ್ನು ನೀವು ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಶುರು ಮಾಡ್ತಾಯಿದ್ದೀರಾ ಅಂದರೆ 1 ವಾರ 1 ತಿಂಗಳು ನೀವು ಅದಕ್ಕೋಸ್ಕರ ಸ್ಪೆಂಡ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ನಮ್ಮ ಒಂದು ಕ್ವಶನ್ಗೆ ಬಂದರೆ ಎಷ್ಟು ರಿಟರ್ನ್ಸ್ ಅಂತ, ನಾವು ಇಷ್ಟೇ ರಿಟರ್ನ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕಳೆದ ವರ್ಷಗಳ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಈ ಒಂದು ಫಂಡ್ ಮ್ಯಾನೇಜರು ಹಿಂಗೆ ವರ್ಕ್ ಆಗ್ಬೋದು. ಯಾವ್ಯಾವ ಕ್ರೈಟೀರಿಯಾದಲ್ಲಿರುತ್ತೆ, ನಮ್ಮ ದೇಶ ಅಥವಾ ನಮ್ಮ ಒಂದು ಕಂಪ್ನಿಗಳು, ಆ ಸೆಕ್ಟರ್ಗಳು ಹಂಗೆ ಬೆಳೆಯುತ್ತೆ, ಹಂಗೆ ಪ್ರೊಡ್ಯೂಸ್ ಮಾಡ್ತವೆ, ಆ ಒಂದು ಪ್ರಾಡಕ್ಟ್ ಸರ್ವಿಸಸ್ನ ಜನ ಹಂಗೆ ಕನ್ಸ್ಯೂಮ್ ಮಾಡ್ತಾರೆ. ಆ ಒಂದು ಪಾಸಿಟಿವ್ ಇದನ್ನು ಇಟ್ಕೊಂಡು ನಾವು ಅದನ್ನು ಚೂಸ್ ಮಾಡ್ತಾ ಹೋಗ್ತೀವಿ. ಇನ್ನು ಸಾಮಾನ್ಯವಾಗಿ ಈಗ ಈಕ್ವಿಟಿ ಫಂಡ್ ಅಂತ ಅಂದರೆ ಎಷ್ಟು % ರಿಟರ್ನ್ಸ್ ಇರುತ್ತೆ, ಡೆಟ್ ಅಂದರೆ ಎಷ್ಟಿರುತ್ತೆ, ಬೇರೆ ಬೇರೆ ಎಷ್ಟು ಗೋಲ್ಡು, ಸಿಲ್ವರು, ಇದರ ಆಧಾರದಲ್ಲಿರುವಂಥ ಮ್ಯೂಚುವಲ್ ಫಂಡ್ಗಳು ಎಷ್ಟು ರಿಟರ್ನ್ಸ್ ಕೊಟ್ಟಿದ್ದೀವಿ ಅಂತಂದರೆ ಇವು ವಾಲಟಿಲಿಟಿ. ಈಗ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತ ಅಂದರೆ ಅದು ಒಂದು ಪ್ರೆಡಿಕ್ಟಬಲ್ ಇದು, ಅದರಲ್ಲೂ ಶಾರ್ಟ್ ಟರ್ಮ್ ಅಲ್ಲ, ಒಂದು ಲಾಂಗ್ ಟರ್ಮಲ್ಲಿ ಓಕೆ ಇದೊಂದು 13 to 15% ಪರ್ ಇಯರ್ ಕೊಡುತ್ತೆ ಅನ್ನೋದು. ಯಾಕೆಂತಂದರೆ ಕಳೆದ ಹಲವಾರು ವರ್ಷಗಳಿಂದ ಆ ರಿಟರ್ನ್ಸನ್ನು ಕೊಡ್ತಾ ಬಂದಿದೆ. ಸೊ ನೆಕ್ಸ್ಟು ಕೂಡ ಅದೇ ಆಗುತ್ತೆ. ಕಂಪ್ನಿಗಳು ಬೆಳೀತವೆ, ಫಂಡ್ ಕಲೆಕ್ಟ್ ಮಾಡ್ತವೆ, ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತವೆ, ಪ್ರಾಡಕ್ಟ್ಸು ಸರ್ವಿಸನ್ನು ಲಾಂಚ್ ಮಾಡ್ತವೆ, ಅದು ಸೇಲ್ ಆಗುತ್ತೆ, ಅವ್ರಿಗೆ ಪ್ರಾಫಿಟ್ ಬರುತ್ತೆ, ಬಂದು ಪ್ರಾಫಿಟನ್ನು ಇಲ್ಲಿ ಇನ್ವೆಸ್ಟರ್ಸ್ಗೆ ಹಂಚಿಕೆ ಮಾಡ್ತಾರೆ. ಸೊ ದಟ್ ಈಸ್ ವೆರಿ ಸಿಂಪಲ್. ಫಂಡ್ಗಳ ಆಧಾರದ ಮೇಲೆ ನಾವು ಒಂದು ಪ್ರೆಡಿಕ್ಟ್ ಮಾಡ್ಬೋದು, ಅದು ಲಾಂಗ್ ಟರ್ಮಲ್ಲಿ, ನಾಟ್ 6 ತಿಂಗಳು ವರ್ಷದಲ್ಲಿ ಇಷ್ಟು ಬರ್ಬೋದಾ ಅಂತ ಅದನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. 5 ವರ್ಷ 10 ವರ್ಷದಲ್ಲಿ ಬರ್ಬೋದಾ ಅದನ್ನು ಪ್ರೆಡಿಕ್ಟ್ ಮಾಡ್ಬೋದು. ಯಾಕೆ ಅಂತಂದರೆ ಕಳೆದ 5 ವರ್ಷ 10 ವರ್ಷದ ಡೇಟಾ ನಮ್ಮ ಹತ್ರ ಇರುತ್ತೆ. ನೆಕ್ಸ್ಟ್ ಇಮಿಡಿಯೇಟ್ 1 ತಿಂಗಳಲ್ಲಿ ಆ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಆದ್ರೂ 5 ವರ್ಷ 10 ವರ್ಷಗಳಲ್ಲಿ ಆ ಕಂಪ್ನಿಗಳು ಬೆಳೆಯುತ್ತೆ, ಒಂದು ನಾಮಿನಲ್ ರಿಟರ್ನ್ಸ್ ಇಷ್ಟನ್ನು ಕೊಡ್ಬೋದು ಅನ್ನೋ ಒಂದು ಲೆಕ್ಕಾಚಾರನ ನಾವು ಮಾಡ್ಬೋದೇ ಹೊರತು ಹಿಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೇ ನೀವು FD ಅಥವಾ ಬೇರೆ
ಫಿಕ್ಸ್ಡ್ ರಿಟರ್ನ್ಸ್ ಬರುವಂತಹ ಒಂದು ಟೂಲ್ಗಳ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ, ಓಕೆ ನಾನು ಇಷ್ಟು ದುಡ್ಡು ಹಾಕಿದ್ದೀನಿ 7% ಅಂತ ಅಂದರೆ ಅಥವಾ 8% ಅಂತ ಅಂದರೆ ನನಗೆ ಇಷ್ಟು ಬಂದೇ ಬರುತ್ತೆ, ಅಥವಾ ಇಷ್ಟು ವರ್ಷಕ್ಕೆ ನಾನು ಹಾಕಿರೋ ದುಡ್ಡು ಅದು ಮಲ್ಟಿಪಲ್ ಆಗುತ್ತೆ, ಡಬಲ್ ಆಗುತ್ತೆ ಅನ್ನೋದು, ಮೇ ಬಿ 5 ವರ್ಷಕ್ಕೆ 7 ವರ್ಷಕ್ಕೆ ಏನೋ ಒಂದಿರುತ್ತೆ. ಅವೆಲ್ಲ ಒಂದು ಫಿಕ್ಸ್ಡ್ ರೇಟ್ ಆಫ್ ಗ್ರೋತ್ ಇರುತ್ತೆ. ಈಕ್ವಿಟಿ ಅಂತ ಬಂದಾಗ ಅಥವಾ ಬೇರೆ ಥರದ ಮ್ಯೂಚುವಲ್ ಫಂಡ್ಗಳಲ್ಲಿ ಕೂಡ ಆ ಒಂದು ಗ್ರೋತು ಇಷ್ಟೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಕಳೆದ ವರ್ಷಗಳ ಒಂದು ಇನ್ಫಾರ್ಮೇಷನ್ ಡೇಟಾ ಆಧಾರದ ಮೇಲೆ ಇಷ್ಟು ಬರ್ಬೋದು ಅನ್ನೋ ಒಂದು ಪ್ರೆಡಿಕ್ಷನ್ ಇರುತ್ತೆ. ಇನ್ನು ನಾವು ಇನ್ವೆಸ್ಟ್ ಮಾಡಿದ್ಮೇಲೆ ಯಾವಾಗಾದರೂ ವಾಪಸ್ ತೊಗೋಬೋದಾ ಅಂತಂದರೆ ಖಂಡಿತವಾಗ್ಲೂ ಮೋಸ್ಟ್ಲಿ ಅದೇ ಒಂದು ಕಾರಣಕ್ಕೆ ಮ್ಯೂಚುವಲ್ ಫಂಡಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ದೊಡ್ಡ ದೊಡ್ಡ ದುಡ್ಡುಗಳನ್ನ ಅಥವಾ ವೆಲ್ತನ್ನ ಬಿಲ್ಡ್ ಮಾಡೋ ಜನಸಂಖ್ಯೆ ತುಂಬ ಕಡಿಮೆ. ಸೇ ಸಪೋಸ್ ನೀವು LIC ಅಥವಾ ಬ್ಯಾಂಕ್ FD ಏನೇ ಆದ್ರೂ ಅದಕ್ಕೊಂದು ಲಿಮಿಟ್ ಟೈಮ್ ಇರುತ್ತೆ, ಸ್ಟ್ರಿಕ್ಟ್ ಟೈಮ್ ಲೈನ್. ಓಕೆ, ಇಲ್ಲಿಗೆ ದುಡ್ಡು ಹಾಕಿದ್ಮೇಲೆ 1 ವರ್ಷ 2 ವರ್ಷ 5 ವರ್ಷ ನೀವು ಅಲ್ಲಿ ಬಿಡಲೇಬೇಕು. ವಾಪಸ್ ತೊಗೋತೀವಿ ಅಂದರೆ ಬೇರೆ ಏನೋ ಚಾರ್ಜಸ್ ಇರುತ್ತೆ, ಪ್ರಾಫಿಟ್ಟಲ್ಲಿ ರಿಡಕ್ಷನ್ ಇರುತ್ತೆ, ಏನೋ ಒಂದು ಬೇರೆ ಕ್ಲಾಸಸ್ ಇರುತ್ತೆ. ಬಟ್ ಮ್ಯೂಚುವಲ್ ಫಂಡಲ್ಲಿ ಹೆಂಗೆ ಅಂತಂದರೆ ನೀವು ಯಾವಾಗ ಹಾಕ್ಬಿಟ್ಟು ಯಾವಾಗಾದರೂ ತೊಗೋಬೋದು. ಜಸ್ಟ್ ಲೈಕ್ ನಾವು ಶೇರ್ ಮಾರ್ಕೆಟಲ್ಲಿ ಒಂದು ಶೇರ್ನ ತೊಗೊಂಡು ನಾಳೆ ಅದ್ರ ಪ್ರೈಸ್ ಜಾಸ್ತಿ ಆದಾಗ ಅಥವಾ ಕಡಿಮೆ ಆದಾಗ ನಾವು ಇಮಿಡಿಯೇಟಾಗಿ ಅದನ್ನು ಮಾರ್ಬೋದು. ಲಿಕ್ವಿಡಿಟಿ ಯಾವಾಗಲೂ ಇರುತ್ತೆ. ಮ್ಯೂಚುವಲ್ ಫಂಡ್ ಅಷ್ಟು ಇಮಿಡಿಯೇಟ್ ಲಿಕ್ವಿಡಿಟಿ ಇರೋಲ್ಲ, ಬಟ್ ಓವರ್ ದ ಡೇಸ್ ನಾನು ಇವತ್ತು ತೊಗೊಂಡೆ ನಾಳೆ ಬೇಕಂತಂದರೆ ಮಾರ್ಬೋದು ಅದನ್ನು. ಅದೇ ಒಂದು ಡಿಸಡ್ವಾಂಟೇಜ್ ಕೂಡ. ನಾವು ಯಾವುದೋ ಒಂದು ರೀಸನ್ಗೋಸ್ಕರ ಸ್ಟಾರ್ಟ್ ಮಾಡಿರ್ತೀವಿ ಫಂಡನ್ನು. 10 ವರ್ಷ ಆದಮೇಲೆ ನಾನೊಂದು ಮನೆ ಕಟ್ಟಬೇಕು ಅಂತ, ಮನೆ ಕಟ್ಟೋಕೆ ಒಂದು 50 ಲಕ್ಷ ನಾನು ಸೇವ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿರ್ತೀನಿ. 1-2 ವರ್ಷ 3 ವರ್ಷ ಆಯಿತು, ಮಾರ್ಕೆಟ್ ವಾಲಟಿಲಿಟಿ ಇದ್ರೂ ಆಯಿತು, ಅಥವಾ ಪ್ರಾಫಿಟಲ್ಲಿ ಇದ್ರೂ ಆಯಿತು, ಲಾಸಲ್ಲಿ ಇದ್ರೂ ಆಯಿತು, ಅಥವಾ ನನ್ನ ಒಂದು ಫೈನಾನ್ಷಿಯಲ್ ನೀಡ್ ಏನೋ ಇದೆ, ಆಗ ಯಾವುದೋ ಒಂದು ಸಣ್ಣ ಪುಟ್ಟ ಖರ್ಚುಗಳು ಬಂತು. ಅವಾಗ ಇದರಲ್ಲಿ ಏನೂ ರೆಸ್ಟ್ರಿಕ್ಷನ್ ಇಲ್ವಲ್ಲ ಮ್ಯೂಚುವಲ್ ಫಂಡಲ್ಲಿ. 10 ವರ್ಷ ಅಂತ ಸ್ಟಾರ್ಟ್ ಮಾಡಿದ್ಯಾ, 10 ವರ್ಷ ಇರಲೇಬೇಕು ಅಂತ. ಹಂಗಾಗಿ ಏನು ಮಾಡ್ಬಿಡ್ತಾರೆ ತುಂಬ ಜನ, ಮಧ್ಯದಲ್ಲೇ ಅದನ್ನು ಬ್ರೇಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ 50 ಲಕ್ಷ ಬೆಳೆಸೋರ ಸಂಖ್ಯೆ ತುಂಬ ಕಡಿಮೆ. ಒಂದು 100 ಜನ ಸ್ಟಾರ್ಟ್ ಮಾಡಿದ್ರು, 10 ವರ್ಷ ಸೇವ್ ಮಾಡ್ತೀನಿ, 50 ಲಕ್ಷ ಗ್ರೋ ಮಾಡ್ತೀನಿ ಅಂದರೆ ಅದರಲ್ಲಿ ಮೋಸ್ಟ್ಲಿ 10-15 ಜನ ಮಾತ್ರ ಅದನ್ನು ಅಚೀವ್ ಮಾಡೋಕ್ಕೆ ಮನಸ್ಸು ಮಾಡ್ತಾರೆ, ಆ ಡಿಸಿಪ್ಲಿನ್ನ ಮೇಂಟೈನ್ ಮಾಡಿಕೊಂಡು. ತುಂಬ ಜನ ಯಾಕೆಂದರೆ ನಮ್ಮ ಒಂದು ಮಧ್ಯಮ ವರ್ಗದ ಜೀವನ ಶೈಲಿ ಖರ್ಚುಗಳು ಹಂಗೆ ಇರೋದ್ರಿಂದ ಏನೋ ಒಂದು ಫ್ಯಾಮಿಲಿ ಫಂಕ್ಷನ್ ಬಂತು, ಏನೋ ಒಂದು ಎಮರ್ಜೆನ್ಸಿ ನೀಡ್ ಆಯಿತು, ಹಾಸ್ಪಿಟಾಲಿಟಿ ರಿಕ್ವೈರ್ಮೆಂಟ್ ಬಂತು ಅಂದಾಗ ಓಕೆ ಸಾಲ ಕೇಳೋ ಬದಲು ಇದನ್ನು ತೊಗೊಂಡ್ಬಿಡೋಣ ಅನ್ನುವಂಥ ಮನಸ್ಥಿತಿಗಳು ಇರ್ತವೆ. ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋದೇನಂತ ಅಂದರೆ ಮ್ಯೂಚುವಲ್ ಫಂಡನ್ನು ಬೆಳೆಸಿ ಸಪೋಸ್ ನಾನು ಸ್ಟಾರ್ಟ್ ಮಾಡಿದೆ, ಒಂದು 5 ವರ್ಷ ಕಟ್ಟಿದ್ದೀನಿ, ನನ್ನ ಫಂಡ್ ಇವಾಗ ಒಂದು 20 ಲಕ್ಷ ಬೆಳೆದಿದೆ ಅಂದಾಗ ನನಗೇನೋ ಅವಶ್ಯಕತೆ ಬಂತು. ಆ ಫಂಡನ್ನು ಸೆಲ್ ಮಾಡೋ ಬದಲು ಮ್ಯೂಚುವಲ್ ಫಂಡ್ ಆಧಾರದ ಮೇಲೆ ನಾವು ಸಾಲಗಳನ್ನ ತೊಗೋಬೋದು. ನನ್ನ ಮ್ಯೂಚುವಲ್ ಫಂಡ್ ಹಂಗೆ ಇರಲಿ, ಅದು ಬೆಳೀತಾ ಇರಲಿ. ಅದರ ಆಧಾರದ ಮೇಲೆ ನಾನು ಏನೋ ಒಂದು ಪರ್ಸ್ನಲ್ ಲೋನ್ ಏನೋ ತೊಗೋತೀನಿ, ನಾನು ಆ ಲೋನ್ ಕ್ಲಿಯರ್ ಮಾಡ್ಕೊತೀನಿ ನನ್ನ ಒಂದು ಇದರಿಂದ ಏನೋ ಇನ್ಕಮಿಂದ. ನನ್ನ ಫಂಡ್ ಅದ್ರ ಪಾಡ್ಗೆ ಬೆಳೀತಾ ಇರಲಿ. ಆ ಥರದ ಒಂದು ಅರೇಂಜ್ಮೆಂಟ್ಗಳು ಕೂಡ ಇದ್ದಾವೆ ಇವಾಗ. ಸೊ ನಮ್ಮ 2ನೇ ಕ್ವಶನ್ ಏನು, ಯಾವಾಗ ಬೇಕಾದ್ರೂ ಮಾರ್ಬೋದಾ ಅಂದರೆ ಖಂಡಿತವಾಗ್ಲೂ. ಏನು ವೇರಿಯೇಷನ್ ಆಗುತ್ತೆ ಹಂಗೆ ಮಾರಿದಾಗ ಅಂದರೆ, ಅಕಸ್ಮಾತ್ ಫಂಡನ್ನು ಸ್ಟಾರ್ಟ್ ಮಾಡಿ 1 ವರ್ಷಕ್ಕಿಂತ ಮುಂಚೆ ನೀವು ಮಾರಿದಾಗ ಅದರಲ್ಲಿ ಏನಾದರೂ ಪ್ರಾಫಿಟ್ ಬಂದಿದ್ದರೆ ಅದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕನ್ಸಿಡರ್ ಮಾಡ್ತೀವಿ. ಎನಿಥಿಂಗ್ ಲೆಸ್ ದ್ಯಾನ್ 1 ಇಯರ್ ಆ ಟ್ರಾನ್ಸಾಕ್ಷನ್ ಆಗೋದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಅದಕ್ಕೆ ಟ್ಯಾಕ್ಸ್ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇ 1 ವರ್ಷ ಆದಮೇಲೆ ಅದನ್ನು ಮಾರಿದ್ರೆ ಅದರ ಲಾಭ ಪಡ್ಕೊಂಡ್ರೆ ಅದಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಪ್ಲೈ ಆಗುತ್ತೆ. ಅದಕ್ಕೆ ಟ್ಯಾಕ್ಸ್ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಇರುತ್ತೆ. ಈ ಪರ್ಸೆಂಟೇಜ್ಗಳು ವೇರಿ ಆಗ್ತಾ ಇರುತ್ತೆ, ಅಂದರೆ ತಿಂಗಳ ವೇರಿ ಆಗಲ್ಲ. ಬಜೆಟಲ್ಲಿ ಅಥವಾ ಮೇಜರ್ ಗೌರ್ಮೆಂಟ್ ಡಿಸಿಷನ್ಗಳಲ್ಲಿ ಈ ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆಲ್ಲ ಸ್ವಲ್ಪ ವೇರಿ ಆಗ್ತಾ ಇರುತ್ತೆ. ಸಾಮಾನ್ಯವಾಗಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಟ್ಯಾಕ್ಸನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತಂದರೆ ಇನ್ವೆಸ್ಟ್ಮೆಂಟ್ ಒಂದು ಹ್ಯಾಬಿಟನ್ನ ಬೆಳೆಸಬೇಕು ಜನರಲ್ಲಿ. ಮತ್ತು ನಾವು ಇನ್ವೆಸ್ಟ್ ಮಾಡಿದ್ರೇ ಕಂಪ್ನಿಗಳಿಗೆ ಜಾಸ್ತಿ ದುಡ್ಡು ಹೋಗೋದು, ಅವು ಆ ಇನ್ವೆಸ್ಟ್ಮೆಂಟನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಎಕ್ಸ್ಪ್ಯಾನ್ಷನ್ ಆಗೋದು, ಅದರಿಂದ ಪ್ರಾಡಕ್ಟ್ಸು ಸರ್ವಿಸಸ್ ಚೆನ್ನಾಗಿ ಸಿಗೋದು, ಅವು ಬೇರೆ ಬೇರೆ ದೇಶಗಳಲ್ಲಿ ಅವುಗಳ ಫುಟ್ ಪ್ರಿಂಟ್ಸನ್ನು ಇಡೋಕ್ಕೆ ಸಾಧ್ಯ ಆಗೋದು. ಅದಂದರೆ ಹೊಸ ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡೋರು ಕೂಡ ಇನ್ವೆಸ್ಟರ್ಸ್ ಜಾಸ್ತಿ ಇದ್ದರೆ ಅವರು ಕೂಡ ರಿಸ್ಕ್ ತೊಗೊಂಡು ಒಳ್ಳೊಳ್ಳೆ ಐಡಿಯಾಗಳನ್ನ ಇಂಪ್ಲಿಮೆಂಟ್ ಮಾಡಿ ಬೆಳೆಯೋ ಚಾನ್ಸಸ್ಸು ಇರುತ್ತೆ. ಹಂಗೇ ಎಕಾನಮಿ ಕೂಡ ಡೆವಲಪ್ ಆಗೋದು. ಹಂಗಾಗಿ ಶಾರ್ಟ್ ಟರ್ಮ್ ಟ್ರೇಡಿಂಗಿಂತ ಅಥವಾ ಶಾರ್ಟ್ ಟರ್ಮ್ ಸ್ಪೆಕ್ಯುಲೇಷನ್ ಟ್ರೇಡಿಂಗ್ ರಿಲೇಟೆಡ್ಗಿಂತ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಗೌರ್ಮೆಂಟ್ ಯಾವಾಗಲೂ ಒತ್ತು ಕೊಡುತ್ತೆ. ಹಾಗಾಗಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಬರುವಂಥ ಪ್ರಾಫಿಟ್ ಮೇಲೆ ಟ್ಯಾಕ್ಸೇಷನ್ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ.